ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಭೀಮಾ ನದಿ ಮೈದುಂಬಿ ಹರಿತಾ ಇದೆ. ಉಕ್ಕಿ ಹರಿತಾ ಇರೋ ನದಿಯಲ್ಲಿ ಹುಚ್ಚಾಟ ಬೇರೆ. ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇರುವ ಹಿನ್ನೆಲೆ ರೈತರು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಭೀಮಾ ನದಿಯಲ್ಲಿ ರೈತರ ಪಂಪ್ ಸೆಟ್ಟೆ ಮುಳುಗಿ ಹೋಗಿದೆ. ಅಧಿಕಾರಿಗಳ ಎಡವಟ್ಟು ಬೇರೆ. ಇದರ ನಡುವೆ ಉಕ್ಕಿ ಹರಿತಾ ಇರುವಂತಹ ಭೀಮಾ ನದಿಯಲ್ಲಿ ಯುವಕರ ಹುಚ್ಚಾಟ. ಜಿಲ್ಲಾಡಳಿತದ ಸೂಚನೆಗೂ ಕೂಡ ಕ್ಯಾರೆ ಅಂತ ಇಲ್ಲ. ಯುವಕರು ಮೀನು ಹಿಡಿಯೋ ದುಸ್ಸಾಹಸ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇಂತಹ ನೀರಿನಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಮಧ್ಯದಲ್ಲಿ ಯುವಕರಿಗೆ ಮೀನು ಹಿಡಿಯುವಂತಹ ಹುಚ್ಚು, ದುಸ್ಸಾಹಸ. ಭೀಮಾ ನದಿ ಬಳಿ ಪೊಲೀಸ್ ಭದ್ರತೆಗೆ ಈಗ ಆಗ್ರಹಿಸಲಾಗ್ತಾ ಇದೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಒತ್ತಾಯವನ್ನು ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡಬೇಕು. ಯುವಕರು, ಪ್ರವಾಸಿಗರು ಯಾರೂ ಕೂಡ ಇತ್ತ ಬರಬಾರ್ದು. ಯಾಕಂತಂದರೆ ಇದು ಅಪಾಯದ ಸ್ಥಳ. ಯಾದಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಭೀಮಾ ನದಿಯಲ್ಲಿ ಈ ಹಿಂದೆ ನೀರಿರೋ ಬೇಸಿಗೆ ನೀರಿರೋದ ಬತ್ತಿ ಹೋಗಿತ್ತು. ನಿನ್ನೆ ಸುರಿದಿರ್ತಕ್ಕಂಥ ಮಳೆಗೆ ಸಾಕಷ್ಟು ತುಂಬಿ ಹರಿತಾ ಇದ್ದು 2-3 ದಿವಸದಿಂದ 2 ಮಕ್ಕಳು ಈಜಾಡ್ಲಕ್ಕೆ ಹೋಗೇಸಿ ಏನದ ಶಾಲೆ ಇರಲಾರ ಸಂದರ್ಭದಲ್ಲಿ 2 ಮೃತಪಟ್ಟಿರ್ತಕ್ಕಂಥದ್ದು. ಮುಂದೆ ಏನದ ಇಂಥ ಘಟನೆ ನಡಿಬಾರ್ದು ಅಂದಕ್ಕಂದ್ರೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ವಹಿಸಿ ಇಲ್ಲಿ ಪೊಲೀಸರು ನೇಮಕ ಮಾಡಿ ಯಾರು ಸಾರ್ವಜನಿಕರಾಗಲಿ, ಮಕ್ಕಳಾಗಲಿ ಮತ್ತು ದನಕರುಗಳು ಬಿಡಬಾರ್ದು ಮತ್ತು ಮೀನುಗಾರರು ಕೂಡ ಒಳಗೆ ಇಳಿಬಾರ್ದು ನದಿಗೆ ಅಂತ ಹೇಳಿಕೇಸಿ ಎಚ್ಚರಿಕೆ ವಹಿಸ್ಬೇಕು. ಬರೀ ಡೊಂಗರು ಹೊಡಿಸಿದ್ರೆ ಸಾಲದು, ಮುನ್ನೆಚ್ಚರಿಕೆ ವಹಿಸಿ ಮುಂದಾಗುವ ಅನಾಹುತವನ್ನು ತಪ್ಪಿಸಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕಂತಕ್ಕಂಥದ್ದು ನಂದು ಆಗ್ರಹ. ಮೇಜರ್ ಆಗಿ ನಮಗೆ ನದಿಗಳಿಂದ ಎಷ್ಟು ಹೊರಹರಿವು ಬಿಟ್ಟಿದಾಗ ಯಾವ್ಯಾವ ಮುಳುಗಡೆ ಆಗುವಂಥ ಸಾಧ್ಯತೆ ಇರುತ್ತೆ ಅಂಥ ಸೇತುವೆಗಳನ್ನು ಅಲ್ಲಿ ಹತ್ಕೊಂಡಿರ್ತಕ್ಕಂಥ ಗ್ರಾಮಗಳನ್ನು ಸಹ ಈಗಾಗಲೇ ಆ 80 ವಿಲೇಜಸಲ್ಲಿ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಸೊ ಮೋಸ್ಟ್ಲಿ ನಮಗೆ ಈಗ ಭೀಮಾ ನದಿಯಲ್ಲಿ ಆಗಬಹುದು ಅಂತ ಒಂದು ಮಾಹಿತಿ ಇರೋದ್ರಿಂದ ನಾವು ಸಿದ್ಧತೆಯನ್ನು ಮಾಡ್ಕೊಂಡ್ವಿ. ಸೈಮಲ್ಟೇನಿಯಸ್ಲಿನೂ ಸಹ ನಾರಾಯಣಪುರಿಗೆ ಆಗಿ ಮಾಡ್ಕೊಳ್ತಾ ಇದ್ದೀವಿ. ಲಾಸ್ಟ್ ಪ್ರೀವಿಯಸ್ ಇಯರ್ಸಲ್ಲಿ ಫ್ಲಡ್ ಬಂದಾಗ ಎಲ್ಲಿವರೆಗೆ ನೀರು ಬಂದಿದೆ ಅಲ್ಲಿ ಒಂದು ವಾಟರ್ ಲೈನ್ ಡಿಮಾರ್ಕೇಷನ್ ಮಾಡಿಕೊಂಡು ಅಲ್ಲಿ ಒಂದು ಮುನ್ನೆಚ್ಚರಿಕೆ ಏನಂದರೆ ಯಾರು ಬಟ್ಟೆ ತೊಳಿಕಿರ್ಬೋದು, ಜಾನುವಾರು ತೊಳಿಕಿರ್ಬೋದು ಮತ್ತು ನೀರು ಬಂದಾಗ ನೋಡೋಕ್ಕೆ ಹೋಗುವಂತೆ ಇರುವವರು, ಈಜು ಬರಲಾರ್ದೆ ಈಜು ಮಾಡೋಕ್ಕೆ ಹೋಗದವರು ಇರ್ತಾರೆ. ಅದಕ್ಕೆ ನಾವು ವಾರ್ನಿಂಗ್ ಕೊಡೋಕ್ಕೆ ಹೇಳಿದ್ದೀವಿ. ಮತ್ತು ಗ್ರಾಮವಾರು ಈಜುಗಾರರ ಪಟ್ಟಿಯನ್ನು ಸಹ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಕ್ಕೂ ಹೇಳಿದ್ದೀವಿ. ಈ ರೀತಿ ಎಲ್ಲ ಇಲಾಖೆಗಳಿಗೆ ಮುಂಜಾಗ್ರತೆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋಕ್ಕೆ ಈಗಾಗಲೇ ಸೂಚನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.